ಹಾಗೆ ನೆಟ್ವರ್ಕ್ ಇಲ್ಲ, ಬಟ್ ಇಲ್ಲಿ ನೆಟ್ವರ್ಕ್ ಇದೆ. ಚಿರತೆ ಕಾಣಿಸ್ಕೊಂಡಿತ್ತಂತೆ. ನಿನ್ನೆ ಸಿಂಗಲ್ ವೇ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ನಾನೊಂದು 10 ಸತಿ ಜಾರಿದ್ದೀನಿ, 11 ಸತಿ ಬಿದ್ದೆ ಬಿಡ್ತೀನಿ ಅನಿಸುತ್ತೆ. ಗಾಳಿ ಹೇಗಿದೆ ಅಂತಂದರೆ ಗಾಳಿ ನಮ್ಮನ್ನೇ ಬಿಡಿಸುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಝೆಡ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಟಿಕೆಟು ಎಷ್ಟಿದೆ ಅಂದರೆ 118 ಇದೆ, ಅಂದರೆ 118 ರೂಪೀಸ್. ಸೊ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿಕೊಂಡು ಝೆಡ್ ಪಾಯಿಂಟ್ ಇದೆ. ಸೊ ಅಲ್ಲೋಗ್ಬಿಟ್ಟು ವ್ಯೂಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಲಾಸ್ಟ್ ಒಂದು ವೀಡಿಯೋ ಕೆಮ್ಮಂಗೊಂಡಿದ್ದು ವೀಡಿಯೋ ಹಾಕಿದ್ದೀನಿ. ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ಸೊ ಒಬ್ಬರಿಗೆ 118 ಇದೆ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ. ನಾವು ಹೋಗೋಣ. ಗೈಸ್, ಈ ಮರ ಇದೆಯಲ್ವಾ, ಸೊ ಇದು ಮರದ ಲೀಫ್ ಕಾಣಿಸ್ತಿದೆ ಅಲ್ವಾ, ಈ ಮರದ್ದು ಹೆಸರು ಏನಂತ ಕಮೆಂಟ್ ಮಾಡಿ. ನನಗೆ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಫಸ್ಟ್ ಝೆಡ್ ಪಾಯಿಂಟಿಗೆ ಬರೋದು ಬೇಡ, ಹಬ್ಬೆ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಹೆಂಗೋ ಉಲ್ಟಾಗ್ಬಿಟ್ಟು ಈಗ ಝೆಡ್ ಪಾಯಿಂಟ್ಗೆ ಬರೋಂಗಾಯ್ತು. ಈಗ ಸ್ವಲ್ಪ ಬಿಸಿಲು ಬರ್ತಾಯಿದೆ, ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮುಖದ ಮೇಲೆ ಬೀಳ್ತಾ ಇದೆ, ಬಿಸಿಲು ಬರ್ತಾಯಿದೆ. ನಾವು ಆಗಲೇ ಎಂಟ್ರೆನ್ಸ್ ಆದಾಗ ಲಾಸ್ಟ್ ವೀಡಿಯೋ ನೋಡಿದ್ರಲ್ಲ, ಮುಳ್ಳಯ್ಯನಗಿರಿ ವೀಡಿಯೋ, ಅಷ್ಟು ಫಾಗ್ ಇತ್ತು. ಹಾಗಾಗಿ ಈಗ ಸ್ವಲ್ಪ ಬಿಸಿಲು ಬರ್ತಿರೋದ್ರಿಂದ ಝೆಡ್ ಪಾಯಿಂಟಿಗೆ ಬಂದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ಝೆಡ್ ಪಾಯಿಂಟಿಗೆ ಹೋಗ್ತಾಯಿದ್ದೀವಿ. ಮತ್ತು ಅವ್ರು ಹೇಳಿ ಕಳಿಸಿದ್ದಾರೆ ಇಲ್ಲಿ ಲೀಚಸ್ ತುಂಬ ಇದೆ ಅಂತ. ಲೀಚಸ್ ಮೀನ್ಸ್ ಜಿಗಣೆ ತುಂಬ ಇದೆ ಅಂತ, ಎಲ್ಲೂ ನಿಂತ್ಕೋಬೇಡಿ, ಸುಮ್ಮನೆ ನಡ್ಕೊಂಡು ಹೋಗ್ತಾನೇ ಇರಿ ಅಂತಂದರು. ಹಾಗಾಗಿಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕೈಯಲ್ಲಿ ಪವರ್ ಬ್ಯಾಂಕ್ ಇಟ್ಕೊಂಡು ಫೋನಿಗೆ ಚಾರ್ಜ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಹಿಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲೊಂದು ಮಿನಿ ಫಾಲ್ಸ್ ಇದೆ. ಫುಲ್ ಹಿಂಗೆ ಎಲ್ಲ ಕಡೆ ಮಿನಿ ಫಾಲ್ಸ್ ತೋರ್ಸ್ಕೊಂತ ಹೋಗ್ತೀನಿ. ಬನ್ನಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಸಣ್ಣದೊಂದು ಮಿನಿ ಫಾಲ್ಸ್ ಚೆನ್ನಾಗಿದೆಲ್ಲ. ಈ ಕಡೆ ಪ್ಲೇಸು ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ, ಫೋಟೋಶೂಟ್ಗೆ ಎಲ್ಲ ಚೆನ್ನಾಗಿರುತ್ತೆ. ಯಾರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತಂದರೆ ಈ ಕಡೆ ಸೈಡ್ ಬನ್ನಿ, ಫೋಟೋಶೂಟ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ಮತ್ತು ಟ್ರಾವೆಲರ್ಸು ಅಷ್ಟೇ, ಟ್ರಾವೆಲಿಂಗ್ ಬನ್ನಿ. ಏನು 3 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಅಲ್ಲಿಗೆ ಟ್ರೆಕ್ಕಿಂಗು. ಮತ್ತು ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿ ನೀರಿನ ಸೌಂಡ್ ಕೇಳಿಸ್ತಾ ಇದೆ ಆಲ್ರೆಡಿ. ನಮಗೆ ಕರೆಕ್ಟಾಗಿ ಕೇಳಿಸ್ತಿದೆ, ವೀಡಿಯೋದಲ್ಲಿ ಕೇಳಿಸ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ. ನೀರಿನ ಸೌಂಡ್ ಕೇಳಿಸ್ತಿದೆ, ಇನ್ನೂ ಹತ್ರನೇ ಇದೆ ಅನಿಸುತ್ತೆ. ನಮಗಿನ್ನ ಮುಂಚೆ ಒಂದು 15 ಮೆಂಬರ್ಸ್ ಹೋಗಿದ್ದಾರಂತೆ. ನಾವು ಅಲ್ಲೋಗಿ ನಿಂತ್ಕೊಂಡ್ವಿ ಫಾಲ್ಸಿಗೆ ಹೋಗೋಣ ಅಂತ. ಬಟ್ ಅವರು 12 ಮೆಂಬರ್ಸು ಶೇರಿಂಗು ವೆಯ್ಟ್ ಮಾಡಿ ನೋಡೋಣ ಅಂತಂದರು. ಅಷ್ಟರೊಳಗೆ ಇದನ್ನು ಕವರ್ ಮಾಡ್ಕೊಂಬರ್ಬೋದಲ್ಲ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಅವ್ರ ಜೊತೆ ಹೋಗ್ತಾಯಿದ್ವಿ. ಈಗ ನಾವೇ ಹೋಗ್ತಾಯಿದ್ದೀವಿ. ಬನ್ನಿ ಜಲ್ದಿ ಹೋಗೋಣ. ಬಟ್ ನೀವೇ ನೋಡ್ತಾ ಇರ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ನನ್ನನ್ನು ಬಿಟ್ಟರೆ ಇಲ್ಲಿ ಯಾವೊಂದು ಪಕ್ಷಿ ಪ್ರಾಣಿ ಯಾವುದೂ ಇಲ್ಲ. ಜಿಗಣೆ ಒಂದು ಬಿಟ್ಟು ನಾನು ಜಿಗಣೆ ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ. ಬನ್ನಿ ನೋಡಿ, ಇಲ್ಲಿ ಒಂದು ಫಾಲ್ಸ್ ಇದೆ, ಕಾಣಿಸ್ತಿದೆಯಾ? ಕೆಳಗಿದೆ. ಆ ಕಡೆ. ಸೊ ಇಲ್ಲಿ ನೋಡಿ, ಇಷ್ಟೇ ರೋಡ್ ಇರೋದು. ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಅಪ್ಪ, ಬನ್ನಿ ನೆಕ್ಸ್ಟ್ ಹೋಗೋಣ ಮುಂದೆ. 3 ಕಿಲೋಮೀಟರ್ ಇದೆ ಅಂತ ಹೇಳಿದ್ನಲ್ಲ ಝೆಡ್ ಪಾಯಿಂಟು. ಸೊ 1 ಕಿಲೋಮೀಟರ್ ಬಂದಿದ್ದೀವಿ. ಮಳೆ ಸೋನೆ ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ, ಅಲ್ಲಿ ಹೋಗೋಷ್ಟಿಗೆ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ಮೋಡ ಅಂತೂ ಇಲ್ಲ, ಫಾಗೂ ಇಲ್ಲ. ಸೊ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಬಟ್ ಮಳೆ ಬರ್ತಿದೆ. ನೋಡೋಣ ಬನ್ನಿ. ಮಳೆಗೆ ಮರ ಸಮೇತ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ನೋಡಿ, ಇಲ್ಲಿ. ಬಟ್ ಅಷ್ಟು ಗಾಳಿ ಇದೆ. ಗಾಳಿ ಇರೋದಕ್ಕಿಂತ ಮರ ಬಿದ್ದುಬಿಟ್ಟಿದೆ. ಈಗ ನೋಡ್ತಾ ಇರ್ಬೋದು, ಮರ ಎಲ್ಲ ಬಿದ್ದಿದೆ.
ಬಟ್ ರೋಡ್ ಮೇಲೆ ಬಿದ್ದಿರೋದನ್ನ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ನಿನ್ನೆ ಇಲ್ಲಿ ಸಿಂಹ ಅಲ್ಲ ಚಿರತೆ ಕಾಣಿಸ್ಕೊಂಡಿತ್ತಂತೆ. ನಿನ್ನೆ ಯಾರೋ ಇಬ್ಬರು ಬೈಕಲ್ಲಿ ಬಂದುಬಿಟ್ಟು ನೋಡಿ ಚಿರತೆ ಹೋದ್ಮೇಲೆ ಇವರು ಪಾಸ್ ಆಗಿದ್ದಾರೆ. ಹಿಂಗೆ ಇಬ್ಬಿಬ್ಬರು ಹೋದಾಗ ಚಿರತೆ ಬಂದರೆ ಮುಗೀತು ನಮ್ಮ ಕತೆ. ನಾವು ಚಿರತೆಗೆ ಆಹಾರ ಹಾಕ್ತೀವಿ ಅಷ್ಟೇ. ಸೊ ಹಂಗಾಗಿ ಈ ಕಡೆ ಸೈಡ್ ಬಂದರೆ ಸ್ವಲ್ಪ ಹುಷಾರಾಗಿ 2-3 ಜನ ಬನ್ನಿ. ಆಮೇಲೆ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅವರು ಹೇಳಿರ್ತಾರೆ, ಅವನ್ನ ಫಾಲೋ ಮಾಡಿ. ಇಲ್ಲ ಅಂದರೆ ಸಿಂಹದ ಬಾಯಿಗೋ ಹುಲಿ ಬಾಯಿಗೋ ಚಿರತೆ ಬಾಯಿಗೋ ಸಿಗಾಕಬೇಕಾಗುತ್ತೆ ಅಷ್ಟೇ. ಬನ್ನಿ. ಸೊ ಇಲ್ಲೊಂದು ಫಾಲ್ಸ್ ಇದೆ. ಬನ್ನಿ ನೆಕ್ಸ್ಟ್ ವ್ಯೂಗೆ ಹೋಗೋಣ. ಇದೆಲ್ಲ ಹತ್ತಿ ಹೋಗ್ಬೇಕು. ನೋಡ್ತಿದ್ದೀರಲ್ಲ ಪ್ಲೇಸು ಹತ್ರನೇ ಇದೀವಿ ನೋಡಿ. ಇಲ್ಲಿ ಬಿದ್ದರೆ ದೇವರಣಗಳು ಸಿಗೋಲ್ಲ ನಾವಂತರೂ. ಇಲ್ಲಿ ನೋಡಿ, ಇಲ್ಲಿದೆ ಚೆನ್ನಾಗಿದೆ ಪ್ಲ್ಯಾಂಟ್ ಇದೆ. ಇನ್ನೊಂದು ಸ್ವಲ್ಪ ಟ್ರಕ್ ಮಾಡಿದರೆ ಸಾಕು, ವ್ಯೂ ಪಾಯಿಂಟ್ಗೆ ರೀಚ್ ಆಗ್ತೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಬಿದ್ದರೆ ಮಾತ್ರ ಆಗಲೇ ಹೇಳ್ದಂಗೆ ಏನೂ ಸಿಗಲ್ಲ. ಸಿಂಗಲ್ ವೇ, ಇಷ್ಟೇ ಜಾಗ ಇರೋದು. ಸೊ ಸಿಂಗಲ್ ವೇ, ಇಲ್ಲಿ ನಡ್ಕೊಂಡು ಹೋಗ್ಬೇಕು. ನಾನಂತ 10 ಸತಿ ಜಾರಿದ್ದೀನಿ, 11 ಸತಿ ಬಿದ್ದೆ ಬಿಡ್ತೀನಿ ಅನಿಸ್ತಿದೆ ನನಗೇನೆ. ಅಷ್ಟು ಸತಿ ಜಾರಿದ್ದೀನಿ. ಫುಲ್ ಫಾಗ್ ಹಿಂಗಡೆ. ಸ್ವಲ್ಪ ಬಿಸಿಲು ಬಂತು, ಆಗಲೇ ಸ್ವಲ್ಪ ಮಳೆ ಬಂತು, ಈಗ ಫಾಗ್ ಬರ್ತಿದೆ. ಬನ್ನಿ ಪಟ ಹೋಗೋಣ. ನಮಗಿನ್ನ ಮುಂಚೆ ಹೋದಾರಲ್ಲ ರಿಟರ್ನ್ ಬರ್ತಿದ್ದಾರೆ, ನಾವಿನ್ನು ಈಗ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಜಲ್ದಿ ಸಿಗೋಣ. ರೋಡ್ ಕಾಣಿಸ್ತಿದೆ ಅಲ್ವಾ, ಆ ರೋಡಿಂದ ಬಂದಿರೋದು ನಾವು. ಇನ್ನೂ ಅಲ್ಲೋಡಿ, ಇಲ್ಲಿ ಇನ್ನೂ ಮೇಲೆ ಹೋಗ್ತಾರೆ, ಮತ್ತು ಅಲ್ಲಿಂದ ಇನ್ನೂ ಕೆಳಗೆ ಕಾಣಿಸಲ್ಲ. ಬಟ್ ಅಲ್ಲಿಂದ ಸಣ್ಣ ರೋಡ್ ಅಷ್ಟೇ ಇರೋದು, ಅಲ್ಲಿಂದನೇ ಬರಬೇಕು ನೋಡಿ. ಇಲ್ಲಿ ಗಾಳಿ ನಮ್ಮನ್ನೇ ಬೀಳಿಸುತ್ತೆ, ಅಷ್ಟು ಗಾಳಿ ಇದೆ. ಕೈಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಅಥವಾ ಫೋಟೋಸ್ ತೆಕ್ಕೊಳ್ಳೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಅಷ್ಟು ಅಂದರೆ ಅಷ್ಟು ಗಾಳಿ ಇದೆ. ಈಗೇನೋ ಕಡಿಮೆ ಗಾಳಿ ಇದೆ